ಕೃಷಿಯಲ್ಲಿ ಸಮಯ ಎಂಬುದು ಅಮೂಲ್ಯ. ಸಮಯಕ್ಕೆ ಸರಿಯಾಗಿ ಕೈಗೊಳ್ಳುವ ಬೆಳೆ ಸಂರಕ್ಷಣಾ ಕ್ರಮಗಳಿಂದ ಉತ್ತಮ ಇಳುವರಿ ಪಡೀಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ಅಡಿಕೆ ಕೃಷಿಗೆ ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡುವುದು, ಆಮೇಲೆ ಬೆಳೆ ಬಂದಾಗ ಬೆಳೆ ಕೊಯ್ಲು ಮಾಡುವುದು ಸವಾಲಿನ ಸಂಗತಿ. ಕೃಷಿ ಸಹಾಯಕರ ಕೊರತೆಯಿಂದ ಕೃಷಿ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗದೇ ಇರುವುದು ಪ್ರಮುಖ ಸವಾಲುಗಳಲ್ಲಿ ಒಂದು. ಈ ಸವಾಲಿಗೆ ಪರಿಹಾರವಾಗಿ ತಮ್ಮ ತಂಡವನ್ನ ಕಟ್ಟಿಕೊಂಡು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಡಬ ತಾಲೂಕು ಎಣ್ಮೂರು ಗ್ರಾಮದ ಯುವ ಕೃಷಿಕರಾದ ಶ್ರೀನಂದನ ಕುഞ്ഞിಹಿತ್ತಲು ಇವರು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಇದರ ಕುರಿತು ಅವರಿಂದ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ನೀವು ಒಂದು ಸ್ಪ್ರೇ ತಂಡವನ್ನು ಕಟ್ಟಿಕೊಳ್ಳುವುದರ ಹಿಂದಿನ ಉದ್ದೇಶ ಏನಿತ್ತು? ಕಳೆದ 10 ವರ್ಷ ಹಿಂದೆ ನಾನು ಕೃಷಿಗಿಳಿದದ್ದು. ಅದರ ಮೊದಲು ಬೆಂಗಳೂರು ಸಾಫ್ಟ್ವೇರ್ ಫೀಲ್ಡಲ್ಲಿ ಜಾಬಲ್ಲಿದ್ದೆ. ಬಿಟ್ಟು ಬಂದಾಗ ತುಂಬ ಸಮಸ್ಯೆಗಳು ಇದ್ದದ್ದೇ ಕೃಷಿಯಲ್ಲಿ. ಅದನ್ನೇ ಹೇಗೆ ನಿವಾರಣೆ ಮಾಡುವಂಥದ್ದು ಅದು ಇದೆಲ್ಲ ನನಗೆ ಚಾಲೆಂಜ್ ಆಗಿತ್ತು. 10 ವರ್ಷದಿಂದ ಒಂದು ನಮಗೆ ನಮ್ಮದೇ ಪಕ್ಕದ ಗ್ರಾಮದಿಂದ ಅಡಿಕೆ ಕೊಯ್ಲು ಮಾಡಲಿಕ್ಕೆ ಅಥವಾ ಸ್ಪ್ರೇ ಮಾಡಲಿಕ್ಕೆ ಬರ್ತಾಯಿದ್ರು. ಈಗ ಕೂಡ ಬರ್ತಾಯಿದ್ದಾರೆ ಅವರು. ಈ ನಡುವಲ್ಲಿ ನಮ್ಮ ಊರಲ್ಲಿ ಈ ಅಡಿಕೆ ಕೊಯ್ಲು ಮತ್ತು ಅಡಿಕೆಗೆ ಕೊಳೆ ರೋಗದಕ್ಕೆ ಬೋರ್ಡೋ ಸ್ಪ್ರೇ ಮಾಡುವಂಥದ್ದಕ್ಕೆ ಜನರ ಕೊರತೆ ಇದೆ ಅಂತ ನನಗೆ ಗೊತ್ತಾಗಿತ್ತು. ಹುಡುಗರು ಇಲ್ಲ, ಹಳೆ ತಲೆಮಾರುಗಳು ಮರಕ್ಕೆ ಹತ್ತಿ ಬಿಡುವಂಥದ್ದು ಮಾಡ್ತಾ ಇದ್ದರೂ ಕೂಡ ಅವ್ರಿಗೆ ಏಜಾಗ್ತಾ ಬಂದ ಹಾಗೆ ಅವರನ್ನು ನಿಲ್ಲಿಸ್ತಾ ಬಂದಿದ್ದರು. ಅದಕ್ಕೆ ನಾನು ಕಂಡುಕೊಂಡದ್ದು ಒಂದು ತಂಡ ಮಾಡಬೇಕು, ಹೇಗೆ ಮಾಡುವಂಥದ್ದು ಅಂತ ತುಂಬ ವರ್ಷದಿಂದ ಆಲೋಚನೆ ಆಗಿತ್ತು. ಈ ಟೈಮಲ್ಲಿ ಈ ದೋಟಿ ಇದರ ಬಗ್ಗೆ ಸ್ವಲ್ಪ ಟ್ರೆಂಡ್ ಶುರುವಾಯಿತು. ಇತ್ತೀಚಿನ ಒಂದು 5-6 ವರ್ಷದಲ್ಲಿ 2018 ನಂತರ ಸ್ವಲ್ಪ ಟ್ರೆಂಡ್ ಜಾಸ್ತಿ ಆಯಿತು ಅದು. ಹಾಗಿದ್ದಾಗ ನಾನು ಕೂಡ ಆಲೋಚನೆ ಮಾಡ್ತಾಯಿದ್ದೆ, ಒಂದು ದೋಟಿಯಲ್ಲೇ ನಾನು ಮದ್ದು ಬಿಡಬೇಕು ಅದು ಇದು ಅಂತ. ನನಗೆ ಆವಾಗದು ಸಾಧ್ಯ ಆಗಿರಲಿಲ್ಲ, ಬೇಗ ಬೇಗ ಮಾಡಲಿಕ್ಕೆ ಆಗಿರಲಿಲ್ಲ. ಹೋಗ್ತಾ ಹೋಗ್ತಾ ಈ ದೋಟಿಯನ್ನು ಒಂದು ನಾನು ಪರ್ಚೇಸ್ ಮಾಡಿದೆ. ಸಾಮಾನ್ಯ 2022ನೇ ಇಸವಿಯಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಹಾಗೆ ಮಾಡಿ 1 ವರ್ಷ ನನ್ನ ತೋಟಕ್ಕೆ ನಾನೇ ಬಿಟ್ಟೆ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದೆ. ಹೀಗಿದ್ದಾಗ ಕಳೆದ ವರ್ಷ ಅಂದರೆ 2025ರಲ್ಲಿ ತೀವ್ರ ಮಳೆ ಬಂತು. ಯಾರಿಗೂ ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ. ಹೆಚ್ಚಿನವರ ತೋಟದಲ್ಲಿ ಕೊಳೆ ರೋಗ ಬಂದು ಅಡಿಕೆಯೂ ಹೋಯಿತು, ಕೊನೆಗೆ ಮರವೂ ಸತ್ತೋಯ್ತು. ಇದಕ್ಕೆ ಕಂಡುಕೊಂಡದ್ದು ನನ್ನ ತಂಡದ ಹೆಸರು ಪೂಗಸಿರಿ ಅಂತ. ಪೂಗಸಿರಿ ಸುಮಾರು 4-5 ವರ್ಷಗಳ ನನ್ನ ಕನಸಾಗಿತ್ತದು. ಅದನ್ನು ಈಗ ಸಾಕಾರಗೊಂಡಿದೆ. ಅದಕ್ಕೆ ಇತ್ತೀಚಿನ 1 ವರ್ಷ ಆಯಿತು ತಂಡ ಕಟ್ಟಿ, ಚೆನ್ನಾಗಿ ನಡೀತಾ ಇದೆ ಈಗ. ನೀವೀಗ ಪೂಗಸಿರಿ ಅಂತ ಹೇಳಿದ್ರಿ, ಏನಿದ್ರ ವಿಶೇಷತೆ? ಅದೇ ಪೂಗಸಿರಿ ಅಂತ ಹುಟ್ಟಿಕೊಂಡ ಒಂದು ಕತೆ ಹೇಳ್ತೇನೆ. ನಾನು ಹೀಗೆ ಟೀಮ್ ಕಟ್ಟಬೇಕು ಅಂತ ಆಲೋಚನೆ ಮಾಡಿದಾಗ ಆ ತಂಡಕ್ಕೊಂದು ಹೆಸರಿಡಬೇಕು ಅಂತ ನನಗೆ ಒಂದು ಆಸೆ ಇತ್ತು. ಹೀಗೆ ನಾವು ನನ್ನ ಫ್ಯಾಮಿಲಿ ಜೊತೆಲಿ ಹೀಗೆ ಮಾತಾಡ್ತಾ ನಮಗೆ ಅದು ಹೆಸರು ಯಾವುದು ಕರೆಕ್ಟಾಗಿ ಆಗ್ತಿರಲಿಲ್ಲ. ಆಗ ನನಗೆ ನೆನಪದ್ದು ನನ್ನ ಸೋದರತ್ತಿಗೊಬ್ಬರು, ಅವರ ಹೆಸರು ನಾನು ಹೇಳಲೇಬೇಕಿಲ್ಲಿ, ಸಿಂಚನ ಕಾನತ್ತೂರು ಅಂತ. ಅವರು ಸಂಸ್ಕೃತ ಅಧ್ಯಯನ ಮಾಡಿದ್ದಾರೆ. ಅವರು ನನಗೆ ಈ ಹೆಸರನ್ನು ಸಜೆಸ್ಟ್ ಮಾಡಿದ್ದು. ಪೂಗ ಅಂತ ಹೇಳಿದರೆ ಅಡಿಕೆ, ಸಿರಿ ಅಂತ ಹೇಳಿದರೆ ಸಿಂಗಾರ ಅಥವಾ ಹಿಂಗಾರ. ಅವರು ಸಜೆಸ್ಟ್ ಮಾಡಿದ್ದು. ನನಗೆ ಬಹಳ ಖುಷಿಯಾಯಿತು. ಅದೇ ದಿವಸದಿಂದ ನನ್ನ ತಂಡದ ಹೆಸರು ಹಾಗೆ ಆಯಿತು. ಈಗ ಎಷ್ಟು ಜನರ ತಂಡ ನಿಮ್ಮ? ಈಗ ಸದ್ಯಕ್ಕೆ ನನ್ನ ತಂಡದಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಟೀಮಲ್ಲಿ 6 ಜನ, ಮತ್ತೊಂದು ಟೀಮಲ್ಲಿ 4 ಜನ ಅಂತ. ಒಬ್ಬರು ಒಂದು ಟೀಮಲ್ಲಿ ಮ್ಯಾನೇಜರ್ ಆಗಿ ಇದ್ದಾರೆ, ಅವರು ಇದನ್ನು ನೋಡಿಕೊಳ್ತಾ ಇದ್ದಾರೆ, ನಿಭಾಯಿಸ್ತಾ ಇದ್ದಾರೆ. ನಾನು ಮೇಲಿಂದ ಮೇಲೆ ಈಗ ಇದನ್ನು ನಿಭಾಯಿಸ್ತಾ ಇದ್ದೇನೆ. ಈಗ ಪ್ರಾರಂಭ ಮಾಡಿದಾಗ ನಿಮ್ಗೆ ಏನೇನು ಸವಾಲುಗಳಿತ್ತು? ಯಾವುದೇ ಕೆಲಸ ಮಾಡುವಾಗ ಅದರಲ್ಲಿ ಸವಾಲುಗಳಿದ್ದು? ಹೌದೌದು, ಇದರಲ್ಲಿ ಅದೇ ಈಗ ನಾನು ಕಳೆದ ವರ್ಷ ಅಕ್ಟೋಬರ್ ಎಂಡಿಗೆ ನಾನು ಈ ಟೀಮನ್ನು ಸ್ಟಾರ್ಟ್ ಮಾಡಿದಾಗ, ಈ ಕೆಲಸದ ಸಮಸ್ಯೆಗಳಂತ ಹೇಳೋದಕ್ಕಿಂತ ಮೊದಲು ನನಗೆ ಟೀಮ್ ಸ್ಟಾರ್ಟ್ ಮಾಡಿದಾಗ ನನಗೆ ಸಪೋರ್ಟ್ ಮಾಡಿದವರು ತುಂಬ ಜನ ಇದ್ದಾರೆ. ಅದರಲ್ಲಿ ನಾನು ಹೆಸರು ಹೇಳಬೇಕಾದ್ದು ಅಕ್ಷಯ್ ಆಳ್ವಾ ಅಂತ. ಅವರು ಏನು ಮಾಡಿದ್ರು ಅಂತ ಹೇಳಿದರೆ, ಅವರ ತೋಟದಲ್ಲಿ ಒಂದು 2-3 ವರ್ಷದಿಂದ ರೋಗ ಬಂದು ಎಲ್ಲ ಇದಾಗಿತ್ತು. ದೋಟಿ ತಂಡ ಸ್ಟಾರ್ಟ್ ಮಾಡಿದಾಗ ನನಗೆ ಅವರು ಫಸ್ಟ್ ಹೇಳಿದ್ದು, ನನ್ನ ತೋಟದಲ್ಲಿ ನೀನು ಸ್ಪ್ರೇ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು. ಆವಾಗ ನನಗೆ ಒಂದು ಹೆಸಿಟೇಷನ್ ಇತ್ತು. ಅವರ ತೋಟದಲ್ಲಿ ನಾನೀಗ ಸ್ಟಾರ್ಟ್ ಮಾಡಿದ್ರು ಕೂಡ ಅವರಿಗೆ ಹೀಗೆ ಸಪೋರ್ಟು ಅವರು ಕೊಟ್ಟಿರುವಾಗ ನಾನು ಅವರಿಗೆ ಟೈಮಿಗೆ ಆಗುವ ಕೆಲಸಗಳನ್ನು ಮಾಡಿಕೊಡ್ಬೇಕು. ಜನಗಳ ಕೊರತೆಯೂ ಇತ್ತಾಗ ನನ್ನ ಹತ್ರ ಒಂದು 2 ಜನ ಇದ್ದರಷ್ಟೇ. ಟೀಮ್ ಸ್ಟಾರ್ಟ್ ಮಾಡಿದಾಗ 2-3 ಜನ ಇದ್ದರಷ್ಟೇ.
ಹಾಗೆ ನಾನು ಕೂಡ ಹುಡುಗರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ರೈನಿಂಗ್ ಕೊಟ್ಟು ಸುಮಾರು ಒಂದು 2 ತಿಂಗಳಷ್ಟು ನಾನು ಟ್ರೈನಿಂಗ್ ಕೊಟ್ಟಿದ್ದೇನೆ. ಇದರ ಮೊದಲು ಆಗಸ್ಟ್ ಸೆಪ್ಟೆಂಬರ್ ಈ ತಿಂಗಳಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಾನು ಒಂದು 2 ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದೇವೆ. ಟ್ರೈನಿಂಗ್ ಕೊಡದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಸ್ಪ್ರೇ ಮಾಡೋದು ಸರಿಯಾಗೋದಿಲ್ಲ, ಆ ಗೊನೆಗಳಿಗೆ ಸರಿ ಸಿಗೋದಿಲ್ಲ, ದೋಟಿಯನ್ನು ಮೇಲೆ ಕೆಳಗೆ ಅಥವಾ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಹಾಗಿದ್ದಾಗ ಸುಮಾರು ಕಷ್ಟಗಳು ಆಯಿತು ನನಗೆ. ನನ್ನ ಹತ್ರ ಒಂದೇ ದೋಟಿ ಇದ್ದದಾಗ, ದೋಟಿ ಇಲ್ಲದಿರುವಾಗ ನಾನು 4-5 ಜನರಿಗೆ ಒಟ್ಟಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಕಷ್ಟ ಆಗ್ತಾಯಿತ್ತು, ಕೆಲಸಗಳನ್ನು ಬೇಗ ಬೇಗ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗೆ ನಾನು ಮತ್ತೊಂದು 2 ದೋಟಿಗಳನ್ನು ಪರ್ಚೇಸ್ ಮಾಡಿ ಅವರಿಗೂ ಕೂಡ ಸರಿಯಾಗಿ ಟ್ರೈನಿಂಗ್ ಕೊಡಲಿಕ್ಕಾಯಿತು. ನನಗೆ ದೋಟಿನ ಹೇಗೆ ಹ್ಯಾಂಡಲ್ ಮಾಡೋದು ಎಲ್ಲ ಟ್ರೈನಿಂಗ್ ಕೊಡಲಿಕ್ಕಾಯಿತು. ಈಗ ಅವರು ಪ್ರೋ ಆಗಿದ್ದಾರೆ, ನನಗಿಂತ ಹೆಚ್ಚು ಚೆನ್ನಾಗಿ ಸ್ಪ್ರೇ ನಿಭಾಯಿಸ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ ಈಗ. ನೀವು ಎಲ್ಲಿಂದಾದರೂ ಹೊರಗಿಂದ ತರಬೇತಿ ಪಡ್ಕೊಂಡ್ರಾ ಇದರ ಬಗ್ಗೆ? ಇಲ್ಲ, ನನಗೆ ನಮ್ಮದು ಕೆಲವು ವಾಟ್ಸಪ್ ಗ್ರೂಪ್ಗಳು ಅದು ಇದರಲ್ಲೆಲ್ಲ ಹೇಗೆ ಮಾಹಿತಿಗಳು ಸಿಗ್ತದೆ. ನಮ್ಮದೇ ಒಂದು ಕೆಲವು ಗ್ರೂಪ್ಗಳಿದೆ, ನಮ್ಮದೇ ಒಂದು ತಂಡದ ಒಂದು ಗ್ರೂಪ್ ಮಾಡಿಕೊಂಡಿದ್ದೇವೆ. ಅದರಲ್ಲಿ ನಾವು ಮಾಹಿತಿಗಳನ್ನು ನಾವು ಯುವಕರು ಆಚೀಚೆ ಹಂಚಿಕೊಳ್ತೇವೆ. ಈಗ ಸದ್ಯಕ್ಕೆ ನೀವು ಎಷ್ಟು ದೋಟಿಗಳನ್ನು ಬಳಸ್ತಾ ಇದ್ದೀರಿ? ಈಗ 7-8 ದೋಟಿಗಳಿದೆ ನನ್ನ ಜೊತೆ. ಅದರಲ್ಲಿ 2 ಟೀಮ್ ಆಗಿ ಹೋಗ್ತಾ ಇದೆ ಈಗ. ಇದರಲ್ಲಿ ತಿಂಗಳಿಗೆ ಎಷ್ಟು ತೋಟಗಳನ್ನು ನೀವು ನಿರ್ವಹಿಸ್ತೀರಿ? ಸುಮಾರೊಂದು 30 ತೋಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ. ಕೆಲವು ತೋಟಗಳು 2 ದಿವಸ ಇರ್ತದೆ, ಕೆಲವು ತೋಟಗಳು 1 ದಿವಸದಲ್ಲಿ, ಹೀಗೆಲ್ಲ ಆಗ್ತದೆ. ತೊಂದರೆ ಇಲ್ಲದೆ ನಡೀತದೆ. ಈಗ ಮಳೆ ಕಮ್ಮಿ ಇದ್ದರೆ ಆದಷ್ಟು ಬೇಗ ಆಗ್ತದೆ. ಸಾಮಾನ್ಯ ನಾವು ರೈತರಿಗೆ 30-35 ದಿವಸದೊಳಗೆ ಈಗ ಒಂದು ರೌಂಡಿಗೆ ಬಿಟ್ಟರೆ ನೆಕ್ಸ್ಟ್ ರೌಂಡನ್ನು 30-35 ದಿವಸದೊಳಗೆ ನಾವು ಬಿಟ್ಕೊಡ್ಬೇಕು. 45 ದಿವಸವರೆಗೆ ಆದರೆ ರೋಗ ಬರುವ ಸಾಧ್ಯಗಳು ಎಲ್ಲ ಜಾಸ್ತಿ ಇರ್ತದೆ. ಹಾಗೆ ಹೇಳಿಕೊಂಡು ಕೊಯ್ಲು ಮಾಡುವಾಗ 45 ದಿವಸ ಆದರೆ ನಮಗೇನು ಸಮಸ್ಯೆ ಆಗೋದಿಲ್ಲ. ಅದು ಆವಾಗ ತೋಟಗಳನ್ನು ಜಾಸ್ತಿ ಒಪ್ಪಿಕೊಳ್ಳಿಕ್ಕೆ ಆಗ್ತದೆ. ಈ ಮಳೆಗಾಲದ ಸಮಯದಲ್ಲಿ ತೋಟಗಳು ಕಮ್ಮಿ ಒಪ್ಪಿಕೊಂಡು ಅವರಿಗೆ ಸರ್ವಿಸ್ ಚೆಂದವಾಗಿ ಕೊಡುವಂಥದ್ದು ನಮ್ಮ ಉದ್ದೇಶ ಆಗಿರ್ತದೆ. ಈಗ ನೀವು ದೋಟಿಯನ್ನು ಖರೀದಿಸಿದ್ರಿ ಅಂತ ಹೇಳಿದ್ರಿ, ಇಲಾಖೆಯಿಂದ ಏನಾದರೂ ಪ್ರಯೋಜನಗಳನ್ನು, ಸಹಾಯಧನಗಳನ್ನು ಪಡ್ಕೊಂಡ್ರಾ ಹೇಗೆ? ಅದೇ, ಇಲಾಖೆಯಿಂದ ನಾನು ಒಂದು ದೋಟಿಗೆ ನಾನು ಸಹಾಯವನ್ನು ಪಡ್ಕೊಂಡಿದ್ದೇನೆ. ಮತ್ತೆ ಕೂಡ ನನಗೆ ಈಗ ಇದ್ದ ದೋಟಿಗಳಿಗೂ ನನಗೆ ಸಹಾಯನ ಪಡ್ಕೊಳ್ಬೋದಿತ್ತು. ಬೇರೆ ಬೇರೆ ಹೆಸರಲ್ಲಿ ನಾನು ಮಾಡ್ಬೋದಿತ್ತು. ಆದರೆ ನನಗೆ ಒಂದೇ ದೋಟಿಗೆ ಸಾಕು ಅನಿಸ್ತಿತ್ತು. ನನಗೆ ಬೇರೆ ಅಗತ್ಯ ಇಲ್ಲ. ನನ್ನದೇ ಈ ಸಂಪಾದನೆಯಲ್ಲಿ ಇನ್ನು ದೋಟಿಯನ್ನು ಖರೀದಿ ಮಾಡ್ಬೋದು. ಸಬ್ಸಿಡಿ ನಾನು ತಗೊಂಡ್ರೆ ಇನ್ನೊಬ್ಬ ಏನು ರೈತ ಇರ್ತಾನೆ, ಅವನಿಗೆ ಕೂಡ ಸಬ್ಸಿಡಿ ಸಿಗುವಾಗ ಲೇಟ್ ಆಗ್ತದೆ. ಇದರಿಂದ ಏನು ಅವನಿಗೆ ಕೂಡ ಈ ದೋಟಿ ಇಲ್ಲದೆ ನಿಭಾಯಿಸಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ. ಹಾಗಿದ್ದಾಗ ಒಬ್ಬನಿಗೆ ಒಂದೇ ದೋಟಿಗೆ ಸಬ್ಸಿಡಿ ಸಾಕು ಅಂತ ನನ್ನೊಂದು ಅಭಿಲಾಷೆ ಅಂತದ್ದು. ಅತಿ ಆಸೆ ಬೇಡ ಅಂತ. ಹಾಗೆ ನಿಮ್ಮಂಥ ರೈತರಿದ್ರೆ ಎಲ್ಲ ರೈತರು ಕೃಷಿಯಲ್ಲಿ ಮುಂದೆ ಬರುವಂಥದ್ದು. ಖಂಡಿತ. ಈಗ ನಿಮ್ಮ ಕೆಲಸಗಳೆಲ್ಲ ಯಾವ ರೀತಿ ಇರ್ತದೆ? ಈಗ 2 ತಂಡ ಇರುವಾಗ ಕೆಲಸಗಳು ನಿಭಾಯಿಸುವಂಥ ಸ್ವಲ್ಪ ಕಷ್ಟವೇ ನನಗೆ. ಒಂದು ತಂಡ ಬೇಗ ಕೆಲಸ ಸ್ಟಾರ್ಟ್ ಮಾಡ್ತದೆ, ಹೊರಗಿನ ತಂಡ ಅದು. ಮತ್ತೊಂದು ನಮ್ಮ ಊರಿನವರ ತಂಡವೇ ಇದೆ, ಅದು ಸ್ವಲ್ಪ ನಿಧಾನವಾಗಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೇವೆ. ಅಂದರೆ ಹತ್ತಿರದ ತೋಟಗಳನ್ನು ನಾವು ಊರಿನ ತಂಡಕ್ಕೆ ನಾವು ಬಿಡ್ತೇವೆ. ಹೊರಗಿನ ತಂಡಕ್ಕೆ ಇರುವಾಗ ಸ್ವಲ್ಪ ದೂರ, ಒಂದು 25-30 ಕಿಲೋಮೀಟರ್ ದೂರ ಹೋಗಿ ಕೆಲಸ ಮಾಡುವಂಥದ್ದು ಇರ್ತದೆ. ಹಾಗಿದ್ದಾಗ ಬೆಳಿಗ್ಗೆ ಒಂದು 6 ಗಂಟೆಗೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಒಂದು ತಂಡ. ಮತ್ತೊಂದು ತಂಡ ಒಂದು 8 ಗಂಟೆ ನಂತರ ಕೆಲಸಗಳನ್ನು ಸ್ಟಾರ್ಟ್ ಮಾಡಿ ಸಂಜೆ 5 ಗಂಟೆವರೆಗೆ. ಮತ್ತೊಂದು ತಂಡ ಅದೇ 6 ಗಂಟೆಗೆ ಸ್ಟಾರ್ಟ್ ಮಾಡಿದ ತಂಡ ಒಂದು ಸಂಜೆ 6 ಗಂಟೆ 6:30 ತನಕ ಮಾಡ್ತಾರೆ. ಈಗ ಕೃಷಿಕರಿಗೆ ಗುಣಮಟ್ಟದ ಸೇವೆಯನ್ನು ನೀಡಲಿಕ್ಕೆ ನೀವು ಯಾವ ಕ್ರಮಗಳನ್ನು ಅನುಸರಿಸ್ತೀರಿ? ಮೇಯ್ನಾಗಿ ನಾವು ಹುಡುಗರಿಗೆ, ಅಂದರೆ ನಮ್ಮ ತಂಡದ ಹುಡುಗರಿಗೆ ಹೋದಲ್ಲಿ ಹೇಗೆ ಇರಬೇಕು, ಅವರು ಹೇಗೆ ಅದನ್ನು ಸ್ಪ್ರೇ ಮಾಡಬೇಕು ಅಥವಾ ಕೊಯ್ಲು ಮಾಡಬೇಕು, ಅದನ್ನೆಲ್ಲ ನಾನು ನೋಡಿಕೊಳ್ತೇನೆ. ಮತ್ತು ಈಗ ಅಲ್ಲಿ ಹೋದ ತಕ್ಷಣ ನಾವು ಕಸ್ಟಮರ್ ಜೊತೆ ಸ್ವಲ್ಪ ಚೆನ್ನಾಗಿ ಬಿಹೇವ್ ಮಾಡಬೇಕಾಗ್ತದೆ. ಅವ್ರ ಜೊತೆ ನಾವು ಒರಟಾಗಿ ಮಾತಾಡುವಂಥದ್ದು ಅದು ಇದೆಲ್ಲ ಮಾಡಬಾರ್ದಾಗ್ತದೆ. ನಾವು ಏನೇ ಸಮಸ್ಯೆ ಇದ್ದರೂ ಕಸ್ಟಮರ್ಗಳು ನನ್ನ ಹತ್ರ ಹೇಳಬೇಕಾಗ್ತದೆ. ಅದು ಅವರು ಹುಡುಗರ ಜೊತೆ ಏನಾದರೂ ಮಾತಾಡುವಂಥದ್ದಾಗಲಿ, ಅದು ಏನು ಸಮಸ್ಯೆಗಳ ಆಗದಾಗೆ ಮಾತಾಡಬೇಕು, ನೋಡಿಕೊಳ್ಳುವಂಥದ್ದು ನಾವು ಮಾಡಬೇಕಾಗ್ತದೆ. ಅದೀಗ ದೋಟಿ ಇದರ ಬಗ್ಗೆ ಹೇಳ್ತಾ ನಾವು ಬಿಡುವ ಕ್ರಮಗಳಂತ ಹೇಳಿದರೆ,
ದೋಟಿಯನ್ನು ಮೇಲೆ ಕೆಳಗೆ ಮಾಡಿಬಿಡುವಂಥದ್ದು. ಅಂದರೆ ಸಣ್ಣ ಗಿಡಗಳು ಇರ್ತದೆ ಅಥವಾ ಸುಮಾರು 90 ಫೀಟಿನ ಮರಗಳು ಇರ್ತದೆ. ಅದು ಈಗ ದೋಟಿ ಇರುವಂಥದ್ದು 12ರಿಂದ 13 ಫೀಟ್ ಮಾತ್ರ. ನಾವು ಅದನ್ನು ಫುಲ್ಲು ಫೋಲ್ಡ್ ಮಾಡಿದಾಗ ಅಷ್ಟಿರ್ತದೆ. ಅದನ್ನು ಮೇಲೆ ಮೇಲೆ ಮಾಡ್ತಾ ಹೋದಾಗೆ 90 ಫೀಟ್ವರೆಗೆ ನಮಗೆ ಅದನ್ನು ಹೈಟ್ ಮಾಡುವಂಥ ದೋಟಿಗಳಿವೆ. ನನ್ನ ಹತ್ರ ಇರುವಂಥದ್ದು 70 ಫೀಟಿನ ದೋಟಿಗಳು. ಅದು ಸಾಮಾನ್ಯ ನಮ್ಮ ಸೈಡಿನ ತೋಟದಲ್ಲಿ ಅಷ್ಟುದ್ದ ದೋಟಿಗಳು ಸಾಕಾಗ್ತದೆ. ಅಂದರೆ ಈಗ ಹಳೆ ಮರಗಳು ಅಂತ ಇರುವಂಥದ್ದೆಲ್ಲ ಗಾಳಿ ಗಿಳಿ ಬಂದು ಸುಮಾರು ಹೋಗಿರ್ತದೆ. ಈಗಿನ ಕೃಷಿಕರು ಮಂಗಳ ಇಂಥ ಇದನ್ನೆಲ್ಲ ತಳಿಗಳನ್ನೆಲ್ಲ ಗಿಡ್ಡ ತಳಿಗಳನ್ನೇ ಮಾಡ್ತಾ ಇರುವಾಗ, ಗಿಡ್ಡ ತಳಿ ಅಂತಲ್ಲ, ಅದು ಅದರ ಆಯುಷ್ಯ ಕೂಡ ಕಮ್ಮಿ ಇರ್ತದೆ ಮತ್ತು ಈಳ್ಳು ಕೂಡ ಜಾಸ್ತಿ ಇರ್ತದೆ ಅದರಲ್ಲಿ. ಹಾಗಿದ್ದಾಗ ಅದಕ್ಕೆ ಸುಲಭ ಆಗುವಂಥದ್ದೇ ಈಗ ದೋಟಿಯಲ್ಲಿ ಮಾಡಲಿಕ್ಕಾಗ್ತದೆ. ಸ್ಪ್ರೇ ಮಾಡೋ ಕೂಡ ಹಾಗೆ, ನಮಗೆ ಅದನ್ನು ಒಂದೇ ಕಡೆಯಿಂದ ಸ್ಪ್ರೇ ಮಾಡಿದರೂ ಸಾಕಾಗೋದಿಲ್ಲ. ಈಗ ಬೇಸಿಗೆಗಾಲದಲ್ಲಿ ಆದರೆ ಕೂಡ ಒಂದು ಸೈಡಿಂದ ಬಿಟ್ಟರೆ ಅದು 2 ಸೈಡಿಗೂ ಹೋಗ್ತದೆ. ಮಳೆಗಾಲದಲ್ಲಿ ಅದು ಅಡಿಕೆ ಕಿಲೆಯೆಲ್ಲ ದೊಡ್ಡಾಗಿರ್ತದೆ. ಅಡಿಕೆ ಸ್ವಲ್ಪ ದೊಡ್ಡಾಗಿರುವಾಗ ಅದು ಒಂದು ಸೈಡಿಂದ ಮಾಡಿದರೆ ಮತ್ತೊಂದು ಸೈಡಿಗೆ ಹೋಗೋದಿಲ್ಲ. ಹಾಗಿದ್ದಾಗ 360 ಡಿಗ್ರಿಯಲ್ಲಿ ನಾವು ಅದನ್ನು ದೋಟಿಯನ್ನು ತಿರುಗಿಸ್ಲಿಕ್ಕೆ ಆಗ್ತದೆ. ಒಂದು ಲಾಕ್ ಓಪನ್ ಮಾಡಿ ಅದನ್ನು ಬೇಕಾದಾಗೆ ತಿರುಗಿಸಿಕೊಂಡು 4 ಸೈಡಿಗೂ ನಮಗೆ ಏನು ಸ್ಪ್ರೇ ಮಾಡಲಿಕ್ಕೆ ಆಗ್ತದೆ ಆರಾಮ್ಸೆ. ಈಗ ಈ ರೀತಿಯ ಸಿಂಪಡಣೆ ಎಷ್ಟು ಪರಿಣಾಮಕಾರಿ ಅಂತ ಹೇಳ್ಬೋದು? ಅದೇ, ದೋಟಿಯಲ್ಲಿ ಸಿಂಪಡಣೆ ಮಾಡೋದಕ್ಕೆ ನಮಗೆ ಕೆಲಸಗಳು ಬೇಗವಾಗಿ ಸಾಗ್ತದೆ. ಈಗ 2 ದಿವಸದಲ್ಲಿ ಮಾಡುವಂಥ ತೋಟವನ್ನೆಲ್ಲ ನಾವು 1 ದಿವಸದಲ್ಲಿ ಮುಗಿಸಿಕೊಟ್ಟು ಬರಲಿಕ್ಕಾಗ್ತದೆ. ಹತ್ತುವ ಕೆಲಸ ಇಲ್ಲ ಅಲ್ಲ, ಮರಕ್ಕೆ ಹತ್ತುವ ಕೆಲಸ ಇಲ್ಲ, ಕೆಳಗಿಂದಲೇ ಮಾಡಲಿಕ್ಕಾಗ್ತದೆ. ನಮಗೆ ಎಷ್ಟೇ ದೊಡ್ಡ ಮರಗಳಿದ್ರೂ ಕೂಡ ಕೆಳಗಿಂದಲೇ ಅದಕ್ಕೆ ಸಿಂಪಡಣೆಯೂ ಮಾಡ್ಬೋದು ಅಥವಾ ಕೊಯ್ಲು ಕೂಡ ಮಾಡ್ಬೋದು. ಸಮಯದ ಉಳಿತಾಯ ಕೂಡ ಆಗ್ತದೆ ಅಂತ. ಈಗ ನಮ್ಮದು ಒಂದು ಅಂತ ಹೇಳಿದರೆ, ಒಂದೇ ಕಡೆಯಲ್ಲಿ ಪಂಪು ಇಟ್ಟು ಸುಮಾರು ಒಂದು 500 ಮೀಟ್ರ್ ಉದ್ದದಷ್ಟು ಪೈಪ್ ಹಾಕಿ ಅದನ್ನು ಮತ್ತೆ ಅಲ್ಲಿಂದ ಡಿವೈಡ್ ಮಾಡಿ, ಈಗ 4 ಜನ ಬಿಡುವಾಗ ಅದನ್ನು ಡಿವೈಡ್ ಮಾಡಿ ಎಲ್ಲರಿಗೂ 4 ಜನಕ್ಕೆ ಸಮಾನವಾಗಿ ಮದ್ದು ಹೋಗುವಾಗೆ ಅದನ್ನು ಮಾಡಲಿಕ್ಕಾಗ್ತದೆ. ಹಾಗಿದ್ದಾಗ ಕೆಲಸಗಳು ಕೂಡ ನಮಗೆ ಫಾಸ್ಟ್ ಆಗ್ತದೆ. ಎಲ್ಲರೂ ಪೈಪನ್ನು ಎಳ್ಕೊಂಡು ಇದು ಮಾಡಿದರೆ ನಮಗೆ ಕೂಡ ಕಷ್ಟ ಆಗ್ತದೆ. ಒಂದು ಸಲ ಅದನ್ನು ಪೈಪ್ ಹಾಕ್ಲಿಕ್ಕಿರುವಂಥದ್ದು ಸೆಟ್ ಮಾಡಿದರೆ ಮತ್ತೆ ಸಂಜೆವರೆಗೆ ಅದನ್ನು ತೆಗಿಲಿಕ್ಕಿಲ್ಲ ಅಂತ. ಈಗ ವರ್ಷ ಪೂರ್ತಿ ಕೆಲಸಗಳಿರ್ತವ ಯಾವ ರೀತಿ? ಅಂದರೆ ಅಡಿಕೆ ಕೊಯ್ಲು ಕೂಡ ನೀವು ಮಾಡ್ತೀರಿ? ಖಂಡಿತವಾಗಿ 365 ದಿವಸವೂ ಕೆಲಸಗಳು ಇದೆ ನಮಗೆ. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೇನೆ ಅಂತ ಇರುವಂಥದ್ದು. ಈಗ ಮೇ ತಿಂಗಳಿಂದ ಸ್ಟಾರ್ಟ್ ಆದರೆ ವಾಪಸ್ ಮೇ ತಿಂಗಳಿಗೆ ನಾವು ನಿಲ್ಲಿಸೋದಂತ ಪುನಃ ಪ್ರಾರಂಭ ಆಗ್ತದೆ. ಅಂದರೆ ವಿಶ್ರಾಂತಿ ಅಂತ ಇಲ್ಲ. ಸಾಮಾನ್ಯ ಮಳೆಗಾಲದಲ್ಲಿ ನಮಗಂತೂ ವಿಶ್ರಾಂತಿ ಸಿಗೋದೇ ಇಲ್ಲ, ಸ್ಪ್ರೇ ಜಾಸ್ತಿ ಇರ್ತದೆ. ಬೇಸಿಗೆಗಾಲದಲ್ಲಿ ನಾನು ಹುಡುಗರಿಗೆ ವಿಶ್ರಾಂತಿ ಕೊಡೋದಿದ್ರೆ ಅವರಿಗೆ ಕೂಡ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಆದಿತ್ಯವಾರದ ಒಂದು ದಿನ ನಾವು ವಿಶ್ರಾಂತಿಯನ್ನು ಪಡ್ಕೊಂಡು ಮರುದಿವಸ ಸೋಮವಾರಕ್ಕೆ ಮತ್ತೆ ವಾಪಸ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೇವೆ. ಇತ್ತೀಚಿನ ಒಂದು 4-5 ವರ್ಷಗಳಲ್ಲಿ ಅಡಿಕೆ ಕೃಷಿಕರಿಗೆ ತುಂಬ ಸಮಸ್ಯೆ ಆಗುವಂಥದ್ದು ಎಲೆ ಚುಕ್ಕಿ ರೋಗ, ಅಥವಾ ಈಗ ಹಳದಿ ರೋಗ ಕೂಡ ಇದೆ. ಅದರಲ್ಲಿ ಹಳದಿ ರೋಗಕ್ಕಿಂತ ಹೆಚ್ಚು ಸಮಸ್ಯೆ ಆಗ್ತಾ ಇರೋದು ನಮಗೀಗ ಎಲೆ ಚುಕ್ಕಿ ರೋಗ. ಹಳದಿ ರೋಗ ಬಂದರೆ ಒಂದು 10 ವರ್ಷ ನಾವು ಮುಂದೆ ಹಾಕ್ಬೋದು. ಎಲೆ ಚುಕ್ಕಿ ರೋಗ ಬಂದರೆ ಒಂದೇ ವರ್ಷದಲ್ಲಿ ಅದು ಗಿಡ ಸತ್ತೇ ಹೋಗುವಂಥದ್ದಿದೆ. ಅದಕ್ಕೆ ಬೇಕಾಗಿ ನಾವು ಕೂಡ ಸ್ಪ್ರೇ ಮಾಡಿ ಕೊಡ್ತೇವೆ. ಎಲೆ ಚುಕ್ಕಿ ರೋಗದ ಕಂಟ್ರೋಲಿಗೆ ಬೇಕಾಗಿ ನಾವು ಸ್ಪ್ರೇ ಮಾಡಿ ಕೊಡ್ತೇವೆ. ಸಾಮಾನ್ಯ ಈಗ ಅಕ್ಟೋಬರ್ ತಿಂಗಳಿಂದ ಅದಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಈಗ ಸ್ಪ್ರೇಯನ್ನು ಮಾಡಲಿಕ್ಕೆ ಬುಕ್ಕಿಂಗನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸಾಮಾನ್ಯ ಒಂದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಇರ್ತದೆ. ಮತ್ತು ನವಂಬರ್ ತಿಂಗಳಿಗೆ ಆಗುವಾಗ ಕೊಯ್ಲಿನ ಕೆಲಸಗಳು ಆರಂಭ ಆಗ್ತದೆ. ನವಂಬರಿಂದ ಸಾಮಾನ್ಯ ಮಾರ್ಚ್, ಏಪ್ರಿಲ್ ತನಕ ಕೊಯ್ಲಿನ ಇರ್ತದೆ. ಏಪ್ರಿಲಿಗಾಗ ವಾಪಸ್ ಸ್ಪ್ರೇ ಕೆಲಸಗಳು ಸ್ಟಾರ್ಟ್ ಆಗ್ತದೆ. ಹಾಗೆ ಮುಂದುವರಿತಾ ಇರ್ತದೆ ಅಂತ. ಈಗ ವರ್ಷ ಪೂರ್ತಿ ಉಪಯೋಗಿಸುವಂತಹ ಈ ದೋಟಿ, ಅದರಲ್ಲಿ ಸಮಸ್ಯೆಗಳೆಲ್ಲ ಬರೋದಿಲ್ವಾ? ನಿರ್ವಹಣೆ ಅದೇ ಸಮಸ್ಯೆಗಳು ಬರ್ತದೆ. ದೋಟಿ ಏನು ಕೆಲವು ಪೋಲುಗಳೆಲ್ಲ ತುಂಡಾಗುವಂಥದ್ದು, ಅಥವಾ ಲಾಕುಗಳು ಕಟ್ಟಾಗುವಂಥದ್ದು, ಅಥವಾ ದೋಟಿಗೆ ಬರುವಂಥ ಪೈಪುಗಳು ಒಡೆಯುವಂಥದ್ದು, ಇದೆಲ್ಲ ಆಗ್ತದೆ. ಕೆಲವು ನಿರ್ವಹಣೆಗಳನ್ನು ನಾನು ಮಾಡಬೇಕಾಗ್ತದೆ, ಅಥವಾ ನನ್ನ ಟೀಮಿನ ಮ್ಯಾನೇಜರ್ ಇರುವಂಥ ಅವ್ರು ಮಾಡಬೇಕಾಗ್ತದೆ. ದೊಡ್ಡ ದೊಡ್ಡ ಸಮಸ್ಯೆ ಬಂದರೆ ನಾವು ಬೇರೆ ಶಾಪ್ಗಳಿಗೆ ಹೋಗಿ ಅಲ್ಲಿ ಸರಿ ಮಾಡ್ತೇವೆ. ಸಣ್ಣ ಸಣ್ಣ ವಾಷರ್ ಹಾಕುವಂಥದ್ದು ಅದೆಲ್ಲಿದ್ದರೆ ನಾವೇ ಮಾಡ್ತೇವೆ. ಅದನ್ನು ಇನ್ನು ದೊಡ್ಡ ಸಮಸ್ಯೆಗಳಾಗೋದಿಲ್ಲ. ಆಗ ಸ್ವಲ್ಪ ಕಾನ್ಫಿಡೆನ್ಸಿಂದ ಮಾಡಬೇಕಾಗ್ತದೆ ಅಷ್ಟೇ. ನಾವು ಕೆಲವು ಸಲ ನಾವು ಈಗ ಯೂಟ್ಯೂಬ್ ಓದೋದಲ್ಲಿರುವಾಗ ಅದನ್ನು ನೋಡಿಕೊಂಡು ನಾವು ರಿಪೇರಿಗಳನ್ನು ಮಾಡಿಕೊಳ್ತೇವೆ ಅಂತ. ಈಗ ಯಾವುದೇ ನಿಮ್ಮ ಕೆಲಸಗಳನ್ನು ಮಾಡಬೇಕಿದ್ರೆ ಖರ್ಚು ವೆಚ್ಚಗಳಿರ್ತವೆ. ಈಗ ನೀವು ಮಾಡುವಂತಹ ಈ ಸೇವೆಗಳಲ್ಲಿ ಯಾವ ರೀತಿ ಬೆಲೆ ನಿಗದಿ ಎಲ್ಲ ಮಾಡುವಂಥದ್ದು?
ಒಂದು ಸರ್ವಿಸ್ ಅಂತ ಹೇಳಿದಾಗ ನಮಗೆ ಅದನ್ನು ಬೆಲೆ ನಿಗದಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟವೇ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ ನಾವು. ಸಾಮಾನ್ಯ ಒಂದೊಂದು ದೋಟಿಗೆ 70-80 ಸಾವಿರ ಇರುವಾಗ ನಾವು 7-8 ದೋಟೆಗಳು ಅಂತ ಆಗುವಾಗ ಸುಮಾರು ಖರ್ಚುಗಳಾಗಿರ್ತವೆ. ಪಂಪು ಪೈಪು ಅಂತ ಆಗುವಾಗ ಖರ್ಚುಗಳಾಗಿರ್ತದೆ. ಹಾಗಿದ್ದಾಗ ಕೃಷಿಕರಿಗೆ ಕೂಡ ಅದು ಬರ್ಡನ್ ಆಗಬಾರ್ದು. ನಾವು ಕೊಡುವಂಥ ಸರ್ವಿಸ್ಗಳು ಕೃಷಿಕರಿಗೆ ಬರ್ಡನ್ ಆಗಬಾರ್ದು. ಮಧ್ಯಮ ವರ್ಗ, ಕೆಳವರ್ಗ ಅಥವಾ ಶ್ರೀಮಂತ ವರ್ಗ ಯಾರಿಗೂ ಕೂಡ ಅದು ಬರ್ಡನ್ ಆಗದೆ ನಾವು ಒಂದು ಮಾಡಬೇಕಾಗ್ತದೆ. ಸಾಮಾನ್ಯ ಎಲೆ ಚುಕ್ಕಿ ರೋಗಕ್ಕೆ ನಾವು ಸ್ಪ್ರೇ ಕೊಡುವಾಗ ಒಂದು ಬ್ಯಾರಲ್ ಅಂತ ಹೇಳಿದರೆ ಸುಮಾರು 200 ಲೀಟ್ರಷ್ಟು ಒಂದು ಬ್ಯಾರಲ್ ಅಂತ ಹೇಳಿದರೆ ಆಗ್ತದೆ. ಎಲೆ ಚುಕ್ಕಿ ರೋಗಕ್ಕೆ ಹೊಡುವಾಗ 1500 ರೂಪಾಯಿಗೆ ಒಂದು ಬ್ಯಾರಲಿಗೆ. ಮತ್ತು ಕೊಳೆ ರೋಗ ಅಂದರೆ ಸಿಂಗಾರಕ್ಕೆ ಮತ್ತು ಕೊಳೆ ರೋಗಕ್ಕೆ ಮದ್ದು ಬಿಡುವಾಗ 1800 ರೂಪಾಯಿ ಒಂದು ಬ್ಯಾರಲಿಗೆ ನಾವು ಚಾರ್ಜ್ ಮಾಡ್ತೇವೆ. ಅದಲ್ಲದೆ ಈಗ 10 ಕಿಲೋಮೀಟರ್ ವ್ಯಾಪ್ತಿಗಿಂತ ನಾವು ಜಾಸ್ತಿ ಹೋದರೆ ಒಂದು ಟ್ರಾನ್ಸ್ಪೋರ್ಟ್ ಒಂದು ನಾವು ತಗೊಳ್ತೇವೆ. ದಿವಸಕ್ಕೆ ಒಂದು ಇಂತಿಷ್ಟು ಅಂತ ನಾವು ಟ್ರಾನ್ಸ್ಪೋರ್ಟ್ ತಗೊಳ್ಬೇಕು. ಅದು ಅನಿವಾರ್ಯ. ನಮಗೆ ಖರ್ಚು ವೆಚ್ಚಗಳು ದೂರ ಹೋದಾಗೆ ನಮಗೆ ಜಾಸ್ತಿ ಬರ್ತದೆ. ಅದನ್ನು ನಾವು ಭರಿಸಲೇಬೇಕಾಗ್ತದೆ. ಆಗ ಈಗ ತಂಡ ನಮ್ಮದು ಹೇಗೆ ಹೋಗ್ತದೆ ಅಂತ ಹೇಳಿದರೆ, ಸ್ಪ್ರೇ ಮಾಡಲಿಕ್ಕಿರುವಾಗ ಅಲ್ಲಿ ದೋಟಿ ಮತ್ತು ಪಂಪು ಪೈಪು ಪೆಟ್ರೋಲು ನಮ್ಮದೇ ವಾಹನ ಬೇಕಾದಲ್ಲಿಗೆ ಇದೆಲ್ಲ ನಮ್ಮದೇ ಇರ್ತದೆ. ಮತ್ತು ಈಗ ಕಸ್ಟಮರ್ ಕಡೆಯಿಂದ ಅವರು ಏನು ಕೊಡಬೇಕು ಅಂತ ಹೇಳಿದರೆ ಬ್ಯಾರಲ್ಲು, ನೀರು ಮತ್ತು ಊಟ ತಿಂಡಿ ಕಾಫಿ ಮತ್ತು ಅಗತ್ಯ ಬಿದ್ದರೆ ಒಂದು ಲೇಬರ್, ಅವರ ಕಡೆಯಿಂದ ಒಂದು ಲೇಬರ್ ನಮಗೆ ಕೊಡಬೇಕಾಗ್ತದೆ. ಈಗ ನಿಮ್ಮ ಮುಂದಿನ ಯೋಜನೆಗಳೇನಿದೆ? ಮುಂದಿನ ಯೋಜನೆಗಳು ಹಲವಾರಿದೆ ನನಗೆ. ಈ ಟೀಮನ್ನೇ ಇನ್ನೂ ತುಂಬ ದೊಡ್ಡದಾಗಿ ಮಾಡಬೇಕು. ಕೃಷಿಕರಿಗೆ ಒಂದು ಸರ್ವಿಸನ್ನು ಕರೆಕ್ಟಾಗಿ ಕೊಟ್ಟುಕೊಂಡಿದ್ದರೆ ಅಡಿಕೆ ಕೃಷಿಕರಿಂದ ಹೆದರಬೇಕಾದ ಅಗತ್ಯ ಇಲ್ಲ. ನಾನು ಎಂತ ಹೇಳೋದಂತ ಹೇಳಿದ್ರೆ, ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ದೋಟಿ ಇರಬೇಕು. ಒಂದೊಂದು ದೋಟಿ ಇದ್ದರೆ ಏನೂ ಸಮಸ್ಯೆ ಇಲ್ಲ, ಅಡಿಕೆ ಕೃಷಿಗೆ ಹೆದರಬೇಕಾಗಿಲ್ಲ. ಆದರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಯುವಕರಿದ್ದರೆ ಅದನ್ನು ಆ ದೋಟಿಯಲ್ಲಿ ಮದ್ದು ಬಿಟ್ಟುಕೊಂಡು ಮಾಡ್ಬೋದು. ಆದರೆ ಮನೆಯಲ್ಲಿ ವಯಸ್ಸಾದವರಿದ್ದಾಗ ಅವರಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯೋಜನೆಗಳು ಹೀಗೆ ಮುಂದುವರಿತಾ ಇರ್ತದೆ. ಬೇರೆ ಬೇರೆ ತಂಡ ಮಾಡಿಕೊಂಡಿರಬೇಕು. ನನ್ನ ಟೀಮಲ್ಲದೆ ಇನ್ನೂ ಹಲವಾರು ಯುವಕರು ಇಂಥ ಟೀಮ್ಗಳನ್ನು ಮಾಡಿ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಅವರ ಹೆಸರುಗಳನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ. ನಾಗರಾಜ್ ಭಟ್ ಅಂತ ಕಾಸರಗೋಡು ಪಕ್ಕ ಅವರು, ಮತ್ತು ಪುತ್ತೂರಿನ ನಿರಂಜನ್ ಪೊಳ್ಳಿ ಅಂತ, ಇನ್ನೊಬ್ಬರು ನಮ್ಮದೇ ಹತ್ತಿರದ ಒಂದು ಕೃಷಿ ಪರಿವಾರ ಅಂತ ಒಂದು ಸಣ್ಣ ಸಂಸ್ಥೆಯನ್ನು ಕಟ್ಟಿಕೊಂಡಿರುವಂಥ ರಾಜೇಶ್ ಸುವರ್ಣ ಅಂತ ಒಬ್ಬರು ಇದ್ದಾರೆ. ಹೀಗೆ ಅವರೆಲ್ಲ ಹೀಗೆ ದೋಟಿ ತಂಡದ ಮೂಲಕ ಸ್ಪ್ರೇ ಮಾಡುವಂಥದ್ದೆಲ್ಲ ಮಾಡಿದ್ದಾರೆ. ನಿರಂಜನ್ ಪೊಳ್ಳಿ ಅವರದ್ದು ಅಗ್ರಿಪ್ಲಸ್ ಅಂತ ಇದೆ. ಹೀಗೆ ಅವರೆಲ್ಲ ಕೂಡ ಈ ದೋಟಿ ತಂಡದ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೇನು ಹವ್ಯಾಸಗಳಿವೆ ನಿಮ್ಮದು? ಹವ್ಯಾಸ ಅಂತ ಬಂದಾಗ ನನಗೆ ಮನೇಲಿ ಇರುವಂಥದ್ದು ಜೇನು ಕೃಷಿ. ತಂದೆ ಜೊತೆಗೆ ನಾನು ಮಾಡುವಂಥದ್ದು. ನನಗೆ ಅದನ್ನು ಒಬ್ಬನಿಗೆ ಮೇಂಟೈನ್ ಮಾಡಲಿಕ್ಕೆ ಕಷ್ಟ. ಹಾಗಿದ್ದಾಗ ತಂದೆ ಜೊತೆಗೆ ನಾನು ಸೇರಿಕೊಂಡು ಮಾಡ್ತಾ ಇದ್ದೇನೆ. ಇದಲ್ಲದೆ ಇತ್ತೀಚೆಗೆ ಪ್ರಧಾನಿಯವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಒಂದು ಹೇಳಿದರು, ಗ್ರಾಮಜನ್ಯ ಅಂತ ಒಂದು ಸಂಸ್ಥೆಯ ನಿರ್ದೇಶಕನಾಗಿದ್ದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾನು ಅದನ್ನು ಎರಡೂ ಸಮತೋಗಿಸಲಿಕ್ಕೆ ಕಷ್ಟ ಅಂತ ನಾನು ಗ್ರಾಮಜನ್ಯದಿಂದ ಹೊರಗೆ ಬಂದಿದ್ದೆ. ಹಾಗೆ ಹೇಳಿಕೊಂಡು ಗ್ರಾಮಜನ್ಯ ಸಂಸ್ಥೆಯನ್ನು ಹುಟ್ಟಾಕುವಾಗ ನಾನು ಆ ಸಂಸ್ಥೆಯಲ್ಲಿದ್ದೆ. ಈಗ ಹೊಸೊಬ್ರು ಬಂದಿದ್ದಾರೆ, ಹೊಸೊಬ್ರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಒಬ್ಬನೇ ಒಂದು ಸಂಸ್ಥೆಯಲ್ಲಿದ್ದರೆ ನನಗೆ ನನ್ನ ಸ್ವಾಭಿಮಾನಕ್ಕೆ ಅದು ಧಕ್ಕೆ ಬಂದಾಗೆ. ಹೊಸೊಬ್ರು ಬಂದಾಗ ಅವ್ರಿಗೆ ಕೂಡ ಎಲ್ಲರಿಗೂ ಅವಕಾಶ ಸಿಗ್ತದೆ, ಅವರಿಗೊಂದು ಕಲೀಲಿಕ್ಕೂ ಅವಕಾಶ ಸಿಗ್ತದೆ. ಹಾಗಿದ್ದಾಗ ಹೊಸೊಬ್ರು ಬರಬೇಕು, ಹೊಸೊಬ್ರು ಕೆಲಸಗಳನ್ನು ಮಾಡಬೇಕು, ಅವ್ರಿಗೆ ಕೂಡ ಗೊತ್ತಾಗ್ತದೆ. ಗೊತ್ತಾದಾಗ ಅವರು ಕೂಡ ಕಲೀಲಿಕ್ಕೆ ಆಗ್ತದೆ ಅಂತ. ನಿಮ್ಮ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಮನೆಯಿಂದ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ? ಮೇಯ್ನಾಗಿ ಹೇಳಬೇಕಿದ್ರೆ ನನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ತಂದೆ ಜೊತೆ ಈಗ ಹೀಗೆ ತಂಡ ಕಟ್ತೇನೆ ಅಥವಾ ಅಮ್ಮನ ಜೊತೆ ಹೀಗೆ ತಂಡ ಕಟ್ತೇನೆ ಅಂತ ಹೇಳಿದಾಗ, ಧಾರಾಳ ಮಾಡು ಮಾರೆ, ನಾವೆಲ್ಲ ಇದೇವಲ್ಲ, ಏನಕ್ಕೆ ಹೆದರಿಕೆ ಅಂತ ಹೇಳಿದರು. ಆದರೂ ನನಗೆ ಹೆದರಿಕೆ ಇದ್ದೇ ಇರ್ತದೆ. ಒಂದು ತಂಡ ಕಟ್ಟುವಾಗ ಅದನ್ನು ಹೇಗೆ ಮೇಂಟೈನ್ ಮಾಡೋದು, ಮನೆಯ ಸಮಸ್ಯೆಗಳು ಕೂಡ ಬಂದೇ ಬರ್ತದೆ. ಈಗ ಕೃಷಿ ಇರುವಾಗ ಕೃಷಿಯನ್ನು ಬಿಟ್ಟು ಅದಕ್ಕೆ ಹೋದರೆ ಮನೆಯ ಕೃಷಿ ಹಾಳಾಗ್ತದೆ, ಅಥವಾ ಮನೆಯಲ್ಲೇ ಕೂತ್ಕೊಂಡು ಕೃಷಿಯನ್ನು ನೋಡಿಕೊಂಡ್ರೆ ತಂಡ ಹಾಳಾಗ್ತದೆ. ಅದನ್ನು ನಿಭಾಯಿಸಿಕೊಳ್ಳುವಂಥದ್ದು ತುಂಬ ಚಾಲೆಂಜ್ ಆಗಿದೆ ನನಗೆ. ಈಗ ಅದನ್ನು ಆರಾಮ್ಸೆ ನಾನೀಗ ಹೇಗೆ ಮಾಡಬೇಕು ಅದು ನನಗೆ ಒಂದು ಅಭ್ಯಾಸಗಳಾಗಿಬಿಟ್ಟಿದೆ. ಅದೇ ನಾನು ಬೆಂಗಳೂರು ಬಿಟ್ಟು ಕೃಷಿಗೆ ಬರಲಿಕ್ಕೆ ಕೂಡ ಒಂದು ಕಾರಣಗಳಿದೆ. ನಾನು ಒಬ್ಬನೇ ಮಗ. ನಾನು ಗುಡಿಗೆ ನೋಡಲಿಕ್ಕೆ ಹೋಗಿರುವಾಗ ನನಗೊಂದು ಕಂಡೀಷನ್ ನನ್ನ ಹೆಂಡತಿ ಆದವಳು ಹೇಳಿದ್ದು, ಬೆಂಗಳೂರು ಬಿಟ್ಟು ಬರಬೇಕು, ನನಗೆ ಬೆಂಗಳೂರು ಇಷ್ಟ ಇಲ್ಲ ಅಂತ. ಮೇಯ್ನಾಗಿ ಅದೇ ನನಗೊಂದು
ಚಾಲೆಂಜ್ ಆಗಿತ್ತು. ನಾನು ಒಳ್ಳೆ ಸಂಬಳ ಇರುವ ಕೆಲಸವನ್ನು ಬಿಟ್ಟು ಬರಲಿಕ್ಕೆ ಕೂಡ ನಾನು ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಇನ್ನು ಹಾಗೆ ಬಂದ ಇದನ್ನು ನಾನು ಬಿಡಬಾರ್ದು. ಕೃಷಿಯನ್ನು ಆಗ್ತದೆ ಅಂತ ಒಪ್ಪಿಕೊಂಡವಳು ನನ್ನ ಕೈ ಬಿಡಲಿಕ್ಕಿಲ್ಲ ಅಂತ ಒಂದು ಧೈರ್ಯ ಆಯಿತು ನನಗೆ. ಹಾಗಿದ್ದಾಗ ಸೀದಾ ಬೆಂಗಳೂರು ಬಿಟ್ಟು ಬಂದೆ, ಕೃಷಿಗಿಳಿದೆ. ಕೃಷಿಯಲ್ಲಿ ನನಗೆ ಬೇಕಾದಷ್ಟು ಸಪೋರ್ಟ್ ಕೊಡ್ತಾ ಇದ್ದಾಳೆ ಅವಳು. ನಂದು ಕೂಡು ಕುಟುಂಬ, ಯಾರಾದ್ರೊಬ್ಬ ನಾವು ಮ್ಯಾನೇಜ್ ಮಾಡಿಕೊಂಡು ಹೋಗ್ತೇವೆ. ಹಾಗಿದ್ದಾಗ ಕೂಡು ಕುಟುಂಬ ಇದ್ದ ಕಾರಣ ನನಗೆ ಮನೆಯಿಂದ ಹೊರಗೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ, ಸಮಸ್ಯೆಗಳಾಗೋದಿಲ್ಲ. ನನಗೆ ಆರಾಮ್ಸೆ ಕೆಲಸಗಳನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ. ಒಳ್ಳೆ ಮಾತು ಹೇಳಿದ್ರಿ ಸರ್ ನೀವು. ಕೃಷಿ ಕೆಲಸಗಳು ಇನ್ನಷ್ಟು ಸುಲಭ, ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಲಿಕ್ಕೆ ನಿಮ್ಮ ಪೂಗಸಿರಿ ಸ್ಪ್ರೇ ತಂಡ ನೀಡುತ್ತಿರುವ ಕೊಡುಗೆ ಬಹಳ ಶ್ಲಾಘನೀಯ. ನಿಮ್ಮ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಉಪಯುಕ್ತವಾಗಲಿ ಎನ್ನುವ ಆಶಯದೊಂದಿಗೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಪೂಗಸಿರಿ ದೋಟಿ ತಂಡದ ಮುಖ್ಯಸ್ಥರಾದ ಶ್ರೀನಂದನ್ ಕುಂಜಿಹಿತ್ಲು ಅವರ ಸಂಪರ್ಕ ಸಂಖ್ಯೆ 8105136869. ಸಂಖ್ಯೆ ಇನ್ನೊಮ್ಮೆ 8105136869.